ಇವತ್ತು ಏನೆಲ್ಲ ಆರ್ಡರ್ ಇದೆ, ಏನೆಲ್ಲ ಅಡುಗೆಗಳನ್ನು ಮಾಡ್ತೀವಿ, ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಮಧ್ಯಾಹ್ನ 1 ಗಂಟೆ ಆಗಿದೆ. ಮಧ್ಯಾಹ್ನ 1 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಧನಿಯಾ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಧನಿಯಾ ಪೌಡರ್ ಮಾಡ್ಕೊಳ್ಳೋಣ ಅಂತ ತಂದಿದ್ರು. ಇವಾಗ ನಾನು ಯಾವಾಗಲೂ ಮನೆಗೆ ಒಂದು ಸ್ವಲ್ಪ ಇಷ್ಟಿಷ್ಟೇ ಮಾಡ್ಕೋತಾ ಇದ್ದೆ, ಒಂದು 15 ದಿನಕ್ಕಾಗೋಷ್ಟು. ಬಟ್ ಆರ್ಡ್ರ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ಮಾಡ್ಕೊಂಬಿಡೋಣ, ಪದೇ ಮಾಡ್ಕೊಳಕ್ಕಾಗಲ್ಲ, ಇಲ್ಲ ಇದೇ ಒಂದು ಕೆಲಸ ಆಗಿಬಿಡುತ್ತೆ. ಹಾಗಾಗಿ ಈ ಟೈಮ್ ಮಾತ್ರ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಅನ್ನಕ್ಕಿಟ್ಟಿದ್ದೀನಿ. ಸೊ ಇವತ್ತು ಸಂಜೆ ಕೂಡ ಆರ್ಡ್ರು ಇದೆ. ಹಾಗಾಗಿ ಧನಿಯಾ ಪೌಡರು ಕೂಡ ಎಲ್ಲ ಖಾಲಿಯಾಗಿತ್ತು. ಸೊ ಫ್ರೆಶ್ಶಾಗಿ ಧನಿಯಾ ಪೌಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದು ಸ್ಲೋ ಫ್ಲೇಮಲ್ಲಿ ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಳೋಣ. ಇವರು ಎಲ್ಲ ಸಾಮಾನು ತರಲಿಕ್ಕೆ ಹೋಗಿದ್ದಾರೆ. ಸೊ ಅವ್ರು ತರೋ ತನಕ ನಾನು ನಾನು ಧನಿಯಾ ಪೌಡರ್ ರೆಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇವತ್ತು ಏನೆಲ್ಲ ಕೆಲಸ ಇದೆ, ಏನೆಲ್ಲ ಮಾಡ್ತೀವಿ ಅಂತ ಹೇಳಿ ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಓಕೆನಾ ಫ್ರೆಂಡ್ಸ್? ಇದನ್ನು ಸ್ವಲ್ಪ ನಾನು ಹುರ್ಕೊಂಡು ಪೌಡರ್ ಮಾಡ್ಕೋತೀನಿ. ಅಲ್ಲಿ ತನಕ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಧನಿಯಾ ಹುರಿದ್ಬಿಟ್ಟು ಅದು ಪೌಡರ್ ಮಾಡಿದ್ದೀನಿ. ಮಿಕ್ಸರ್ ಜಾರಲ್ಲೇ ನೈಸಾಗಿ ಮಾಡ್ಕೊಂಡ್ಬಿಡ್ತೀನಿ. ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗು, ಇಷ್ಟೊಂದು ನಾನು ಮಾಡಲ್ಲ, ಬಟ್ ಅವಾಗವಾಗ ಅಡುಗೆಗಳ ಆರ್ಡ್ರೆಲ್ಲ ಸಿಗ್ತಾ ಇದೆ, ಹಾಗೆ ಮನೇಲಿ ಇರುತ್ತೆ ಕೂಡ ಅಂತ ಹೇಳಿ ಜಾಸ್ತಿನೇ ಮಾಡಿಬಿಟ್ಟೆ. ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಟೈಟಾಗಿ ಮುಚ್ಚಿಟ್ಬಿಡ್ತೀನಿ. ಇದೇ ಫಸ್ಟ್ ಟೈಮ್ ನಾನು ಇಷ್ಟು ಧನಿಯಾ ಪೌಡರ್ ಮಾಡ್ಕೊಂಡಿರೋದು. ಇದು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿ ಘಮ ಇರುತ್ತೆ. ಮನೆಯಲ್ಲೇ ಮಾಡ್ಕೊಳ್ಳೋದು ಇನ್ನೂ ಚೆನ್ನಾಗಿ ಫ್ರೆಶ್ಶಾಗಿ ನಿಮಗೆ ಟೇಸ್ಟಿಯಾಗಿ ಅಡುಗೆ ಆಗುತ್ತೆ. ನೋಡಿ, ಈ ಥರ ನಾನು ಸಾಂಬಾರು ಪೌಡರು, ರೆಡ್ ಚಿಲ್ಲಿ, ಹಾಗೆ ಧನಿಯಾ ಪೌಡರ್ ಈ ಥರ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ನನಗೆ ನೋಡೋಕ್ಕೆ ಚೆನ್ನಾಗಿ ಅನಿಸ್ತಾ ಇದೆ. ಏನ್ರಿ ಮಾಡ್ತಾ ಇರೋದು? ಚಿಕನ್ ಸುಕ್ಕ. ಏನೇನು ಹಾಕಿದ್ದೀರಾ? ಖಾರದ ಪುಡಿ, ಅರಿಶಿನ ಪುಡಿ, 2 ಚಮಚ ಧನಿಯಾ. ಸಾಕಮ್ಮ. ಚಿಕನ್ ಸುಕ್ಕ. ಪೆಪ್ಪರ್ ಪೌಡರಾ? ಸರಿ. ಗರಂ ಮಸಾಲ ತಗೊಳ್ಳಿ, ಪೆಪ್ಪರ್. ನೋಡಿ ಫ್ರೆಂಡ್ಸ್, ಪೆಪ್ಪರ್ ಪೌಡರ್. ಪೆಪ್ಪರ್ ಪೌಡ್ರ್ ಒಂದು ಸ್ವಲ್ಪ ಖಾರ ಇರೋದ್ರಿಂದ ಸ್ವಲ್ಪ ಹಾಕಬೇಕಷ್ಟೇ, ಅರ್ಧ ಸ್ಪೂನ್ ಸಾಕು. ಓಕೆಪ್ಪ. ಪೆಪ್ಪರ್ ಪೌಡರ್ ಆ್ಯಕ್ಚುಲಿ ತುಂಬ ಟೇಸ್ಟ್ ಕೊಡುತ್ತೆ. ಓಕೆಪ್ಪ. ಸೊ ನಾವು ಇವತ್ತು ಆರ್ಡರ್ ಕೆಲಸ ಇವತ್ತು ಮಾಡ್ತಾ ಇರೋದು. ಅವರು ತಿಂದು ಖುಷಿ ಆಗ್ಬೇಕಲ್ಲೇನ್ರಿ? ಹೌದು ಹೌದಮ್ಮ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾರೆ. 2 ಸ್ಪೂನ್ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1.5 kg ಚಿಕನ್ನಿಗೆ. 1.5 kg ಚಿಕನ್ಗೆ. ಓಕೆಪ್ಪ, ಓಕೆ. ಅರಶಿನ ಹಾಕಿದ್ದೀರಾ? ಹಾಕಿದ್ದೀನಿ. ಮತ್ತೇನು? ಮೊಸರು. ತಡಿ. ಉಪ್ಪು ಹಾಕಿ ಸ್ವಲ್ಪ, 1.5 kgಗೆ ಎಷ್ಟಾಗುತ್ತೋ ಅಷ್ಟೇ ಹಾಕಿಬಿಡ್ರಿ. ಹಾಕಿಪ್ಪ. ಇನ್ನು ಸ್ವಲ್ಪ ನೋಡಿ ಫ್ರೆಂಡ್ಸ್, 1.5 kgಗೆ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಮೇಲೆ ಟೇಸ್ಟ್ ನೋಡಿ ಕಡಿಮೆ ಆದರೆ ಹಾಕ್ಕೊಳ್ಳೋಣ. ಹಾಗೆ ಈಗ ಮೊಸರು ಕೂಡ ಹಾಕ್ತಾರಂತೆ. ಚಿಕನ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ತೊಳೆದು ನೀರೆಲ್ಲ ಬಸಿಯಕ್ಕೆ ಇಟ್ಟಿದ್ದೆ. ಇವಾಗ ಹಾಕೊಳ್ಳಿ. ಎಲ್ಲ ಸ್ಕಿನ್ಲೆಸ್. ಜಾಸ್ತಿ ಸ್ಕಿನ್ಲೆಸ್ಸೇ ತರೋದು ಇಷ್ಟಪಡ್ತಾರೆ. ಇದು ಏನಕ್ಕೆ? ಅದಕ್ಕೆ ಹಾಕ್ತೀನಿ. ಕಲಿಸ್ಕೊಂಡಿದ್ದಾರೆ. ಇವಾಗ ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ. ಮೊಸರು ಹಾಕೋದ್ರಿಂದ ಸೊ ಇದು ತುಂಬ ಹೀಟ್ ಆಗೋರಿಗೆ ಹೀಟ್ ಆಗಲ್ಲ. ಹಾಗೆ ಚಿಕನ್ ತುಂಬ ಸಾಕೇನ್ರಿ, ಚಿಕನ್ ತುಂಬ ಸಾಫ್ಟಾಗಿನೂ ಕೂಡ ಬರುತ್ತೆ. ಪೆಪ್ಪರ್ ಪೌಡರು, ರೆಡ್ ಚಿಲ್ಲಿ ಪೌಡರ್ ಎಲ್ಲ ಹಾಕಿದ್ದೀವಿ. ಸೊ ಹಾಗಾಗಿ ಜಾಸ್ತಿ ಖಾರ ಇರಬಾರ್ದು ಅಂತ ಒಂದು ಲಿಮಿಟಾಗಿ ಹಾಕಿದ್ದಾರೆ. ನಿಮಗೆ ಖಾರ ತಿನ್ನಬೇಕು, ಜಾಸ್ತಿ ಖಾರ ತಿನ್ನೋರು ಸ್ವಲ್ಪ ಇನ್ನು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಇವಾಗ ಇದು ನೆಕ್ಸ್ಟು ಈರುಳ್ಳಿ ಹಾಕೋಣ. ನೋಡಿ ಫ್ರೆಂಡ್ಸ್, ಈರುಳ್ಳಿನ 1 2 ಇದು 2 ಸಣ್ಣ ಗಡ್ಡೆ, 2 ಸಣ್ಣ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದಾರೆ. ಏನೋ
ಹೊಸ್ದಾಗಿ ಮಾಡ್ತಿರ್ತಾರೆ. ಫ್ರೆಂಡ್ಸ್ ಎಲ್ಲ ಕಲಿಸ್ಕೊಂಡಿದ್ದಾರೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಇದು ಪುದೀನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕಟ್ ಮಾಡಿಕೊಂಡು. ಹಾಗೆ ಒಂದೆರಡು ಟೊಮೊಟೊ ಸಣ್ಣವು, ಯಾಕಂದರೆ ನಾವು ಏನಂದರೆ ಅದು ಮೊಸರು ಹಾಕ್ಕೊಂಡಿರ್ತೀವಲ್ಲ, ಸೊ ಹಾಗಾಗಿ ಟೊಮೊಟೊ ಹಣ್ಣು ಒಂದೆರಡು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆ ಇಟ್ಟು ಆಮೇಲೆ ಒಗ್ಗರಣೆ ಹಾಕ್ಕೊಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಐತೆ. ಓಕೆನಾ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಕೆಲಸ ಮಾಡ್ಕೋತೀವಿ. ನೋಡಿ ಫ್ರೆಂಡ್ಸ್, ನಾನು ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಅಂತ ಹೇಳಿ ಅಷ್ಟು ಬೇಗ ಆಗಬೇಕು ಅಂತ ಹೇಳಿ ಒಗ್ಗರಣೆ ಹಾಕ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಕೋಪ ಬರ್ತಿದೆ ನನಗೆ, ಏನು ಮಾಡಬೇಕು ಅನಿಸ್ತಿಲ್ಲ. ಎಣ್ಣೆ ಹಾಕಿ ಪಲಾವ್ ಎಲೆ ಹಾಕಿ ಒಗ್ಗರಣೆ ಹಾಕಿದ್ದಾರೆ. ಸೊ ಇವಾಗ ಸ್ವಲ್ಪ ನೀರು ಕೂಡ ಹಾಕಿದ್ದಾರೆ. ನೀರು ಬೆರೆಸಬಾರ್ದು, ಆ್ಯಕ್ಚುಲಿ ನೀರು ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಹಾಕಬೇಕು, ನೀರು ಅದೇ ಬಿಟ್ಕೊಡುತ್ತೆ ಫ್ರೆಂಡ್ಸ್, ಬಟ್ ಕೇಳೋದಿಲ್ಲ ಇವರು. ಎಲ್ಲ ಒಗ್ಗರಣೆ ಕೊಟ್ಟು ಎಲ್ಲ ಆಗಿದೆ. ಇವಾಗ ಇದಕ್ಕೆ ಒಂದು ತಟ್ಟೆ ಮುಚ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ನೋಡಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದಾರೆ. ಇದು ಫ್ರೆಂಡ್ಸ್ ಅಲ್ಲಿ ಚಿಕನ್ ಸುಕ್ಕಾಗಿ ರೆಡಿ ಆಗಿದೆ. ಇಲ್ಲಿ ಎಗ್ ಮಸಾಲ ಇನ್ನೇನು ಆದರೆ ಆಯಿತು. ಇದು ನೋಡಿ ಎಗ್ ಮಸಾಲ, ಬಟ್ ಎಲ್ಲ ವೀಡಿಯೋ ಮಾಡಲಿಕ್ಕೆ ಆಗ್ತಿಲ್ಲ. ಹಾಗೆ ಇಲ್ಲಿ ಮಸಾಲೆ ಅರ್ತ್ಕೋತಾ ಇದ್ದೀವಿ. ಹಾಗೆ ಇಲ್ಲಿ ಎಗ್ ಬುರ್ಜಿ ಮಾಡಲಿಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಈರುಳ್ಳಿ ಆಮ್ಲೆಟ್ ಹಾಕಲಿಕ್ಕೆ ಅದೊಂದು ಸ್ವಲ್ಪ ಕಟ್ ಮಾಡ್ಕೋಬೇಕು. ಸೊ ಎರಡೇ ಒಲೆ ಇರೋ ಅಂದರೆ ಗ್ಯಾಸ್ ಸ್ಟವ್ಗೆ 2 ಇದೆ, 4 ಇದ್ದಿದ್ರೆ ಪಟ ಆಗೋದು ಕಾಯ್ಕೊಂಡಿರಬೇಕು ಫ್ರೆಂಡ್ಸ್. ಏನು ಗೊತ್ತಾ ಫ್ರೆಂಡ್ಸ್, ಇವತ್ತು ತುಂಬಾ ಅಂದರೆ ತುಂಬ ವೆರೈಟಿಯಲ್ಲಿ ನಾವು ಅಡುಗೆ ಮಾಡ್ತಾಯಿದ್ದೀವಿ. ಆರ್ಡರ್ ಬಂದಿರೋದು. ಆದರೆ ಎಲ್ಲ ಕಡೆಯಿಂದನೂ ನಾನು ರೆಸಿಪೀಸ್ ಮಾಡ್ಕೋಬೋದಿತ್ತು, ಬಟ್ ನಿಜವಾಗ್ಲೂ ಆ ಟೈಮಲ್ಲಿ ನಮಗೆ ಕರೆಕ್ಟ್ ಟೈಮಿಗೆ ಅವ್ರಿಗೆ ತಲುಪಿಸ್ಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ಎಲ್ಲನೂ ರೆಸಿಪೀಸ್ಗಳು ವಿಡಿಯೋ ಮಾಡಲಿಕ್ಕಾಗಿಲ್ಲ. ಒಂದು ಚಿಕನ್ ರೆಸಿಪಿ ಮಾತ್ರ ಇವರು ಮಾಡಿರೋದು ನಾನು ಮಾಡಿದ್ದೀನಿ ಅಷ್ಟೇ. ಸೊ ಮುಂದಿನ ದಿನಗಳಲ್ಲಿ ಸೊ ಏನೆಲ್ಲ ಇವತ್ತು ಮಾಡಿದ್ದೀನೋ ಅದೆಲ್ಲ ನಾನು ವೀಡಿಯೋ ಮಾಡ್ಕೋತೀನಿ ರೆಸಿಪೀಸ್ಗಳದ್ದು. ಸೊ ರೆಸಿಪಿ ವೀಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಇವತ್ತು ಫುಲ್ಲು ಬ್ಯುಸಿ ಅಷ್ಟೇ. ನಾನು ವೀಡಿಯೋ ಮಾಡ್ಕೊಂಡಿದ್ದೆ ದೊಡ್ಡ ಮಾತು. ಟ್ರೈಪಾಡಲ್ಲಿ ಹಾಕಿ ಬಿಟ್ಬಿಡ್ಬೋದು ಅಂತ ಅಂತೀವಿ, ಬಟ್ ನನ್ನ ಹತ್ರ ಇರೋದು ಹೈಟಾಗಿ ಟ್ರೈಪಾಡು. ಒಂದು ಸ್ಮಾಲ್ ಟ್ರೈಪಾಡ್ ತೊಗೋಬೇಕು ಅಂತ ತುಂಬ ಅನ್ಕೋತಾ ಇದ್ದೀನಿ, ಬಟ್ ತೊಗೊಳಕ್ಕೆ ಆಗ್ತಾ ಇಲ್ಲ. ಸೊ ಇವರು ಕೂಡ ತುಂಬಾ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಸೊ ಎಲ್ಲ ಎಗ್ ಐಟಮ್ಸ್ ಎಲ್ಲ ಅವರೇ ಮಾಡಿಕೊಟ್ರು. ಸೊ ಹಾಗಾಗಿ ಸ್ವಲ್ಪ ರಿಲೀಫ್ ಅನಿಸ್ತಿತ್ತು ಫ್ರೆಂಡ್ಸ್. ಇದು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಸೊ ಇನ್ನೂ ಸ್ವಲ್ಪ ಬೇಯಬೇಕು. ಏನೋ ಸ್ವಲ್ಪ ತಟ್ಟೆ ಮುಚ್ಚೋಣ. ಒಂದೊಂದೇ ಐಟಮ್ ಮಾಡೋ ತನಕ ನಮಗೆ ಟೈಮೇ ಸಾಲ್ತಾ ಇರಲಿಲ್ಲ. ಹಾಗೆ ಎಗ್ ಬುರ್ಜಿಗೆ ಒಗ್ಗರಣೆ ಹಾಕಿದ್ರು ಇವರು. ನಾನು ಮೊಟ್ಟೆ ಎಲ್ಲ ಅಂದರೆ ಅವರಿಗೆ ಮೊಟ್ಟೆ ಹೊಡೆಯೋದು ಅಂದರೆ ಆಗೋದಿಲ್ಲ, ಹಾಗಾಗಿ ಅವರು ಎಗ್ ಬುರ್ಜಿಗೆ ಒಗ್ಗರಣೆ ಎಲ್ಲ ಕೊಟ್ಟರು. ಸೊ ನಾನು ಮೊಟ್ಟೆ ಹೊಡೆದೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೆ. ಇನ್ನೊಂದೇನಪ್ಪ ಅಂತಂದರೆ, ಇವತ್ತು ನಾನು ಗಾಡಿಯಲ್ಲಿ ಕೂತ್ಕೊಂಡೆ ವೀಡಿಯೋ ಅಂದರೆ ಎಡಿಟ್ ಮಾಡಿ ವಾಯ್ಸ್ ಕೊಡ್ತಾ ಇದ್ದೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸಿದರೆ ನೀರೆಲ್ಲ ಇಟ್ಟಿದ್ದೀರಿ ಶೆಕೆ ನಿಮಗೆ ಆಲ್ರೆಡಿ ಅಡುಗೆ ಮಾಡಕ್ಕೆ ಕೊಡ್ತಾ ಇದೀಯಾ? ಸಾಕು ಬಿಡಿ, ಅದು ಸ್ವಲ್ಪ ಮೊಟ್ಟೆ ಥರ ಕಾಣಲಿ. ಪೂರ್ತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀರಾ. ಹೆಂಡತಿ ಒಬ್ಬಳು ಮನೆಯೊಳಗಿದ್ದರಿ ನನಗದು ಕೋಟಿ ರೂಪಾಯಿ. ಬಾರೆ ಕೊತ್ತಂಬರಿ ಹಾಕೋಣ. ಬೇಗ ಹಾಕ್ಲಾ? ಮಿಕ್ಸ್ ಕರ್. ಸಂಜೆಗೆ ನಾವು ಇದೆಲ್ಲ ಹೋಗಿ ಕೊಡಬೇಕು ಆರ್ಡರು. ಸೊ ಮಧ್ಯಾಹ್ನ 3:30-4 ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಅಲ್ಲಿ ಅಷ್ಟು ಎಲ್ಲ ಬೇಯ್ತಾ ಇದೆ. ಚಿಕನ್ನು ಮತ್ತು ಮಟನ್ ಸಾರೆಲ್ಲ ಆಗ್ತಾಯಿದೆ. ಸೊ ಇಲ್ಲಿ ಎಲ್ಲ ಹರಡ್ಕೊಂಡಿದ್ದೀವಿ. ಇವರು ರೈಸ್ ಮಾಡಲಿಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದಾರೆ. ಹಾಗೆ ಇಲ್ಲಿ ಎಗ್ ಆಮ್ಲೆಟ್ ಹಾಕಲಿಕ್ಕೆ ಅದನ್ನು ಕೂಡ ರೆಡಿ ಮಾಡಿದ್ದೀವಿ. ಸೊ ಇವರು ರೈಸ್ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಎಷ್ಟೊಂದು ಹರಡ್ಕೊಂಡಿದ್ದೀವಿ. ಇಷ್ಟು ಪಾತ್ರೆ ತೊಳೆದಿದ್ದೀನಿ ನೋಡಿ. ಸೊ ಬಿದ್ದಂಗೆ ಇಷ್ಟು ಪಾತ್ರೆ ತೊಳ್ಕೊಂಡಿದ್ದೀನಿ. ಇನ್ನು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಅಡುಗೆ ಆದಮೇಲೆ ಫುಲ್ಲು ಕ್ಲೀನ್ ಮಾಡ್ಕೋತೀನಿ.
ಸೊ ಯಾವುದು ಈಸಿ ಅಲ್ಲ ಅಡುಗೆ ಮಾಡೋದು ಮನೇಲಿ ಕೂತ್ಕೊಂಡು ಏನೇನು ಸುಲಭವಾಗಿ ಮಾಡಿ ಕೊಡ್ಬೋದು ಅಂತ. ಬಟ್ ಎಲ್ಲ ಕಡೆ ಸೊ ರೇಷನ್ ಎಲ್ಲ ತೊಗೊಂಬಂದಿದ್ವಿ, ಎಲ್ಲ ಕಡೆ ರಂಪ ಮಾಡ್ಕೋತೀವಿ. ಸೊ ಇಷ್ಟ ಆಗಿದೆ ಕೆಲಸ. ಇವಾಗ ಈ ಚಿಕನ್ ಆದ ತಕ್ಷಣವೇ ನನಗೆ ಇದೊಂದು ಗ್ಯಾಸ್ ಖಾಲಿಯಾಗಿದೆ, ಮಟನ್ ಸಾರು ಆಗಿದೆ. ಇದೊಂದು ಚಿಕನ್ ಆದ ತಕ್ಷಣವೇ ನಾನು ಚಪಾತಿ ಹಾಕ್ಕೊಬಿಡ್ತೀನಿ. ಸೊ ಚಪಾತಿ ಹಾಕ್ಕೊಂಡು ಇವರು ರೈಸ್ ಮಾಡ್ಕೋತಾರೆ. ನೆಕ್ಸ್ಟ್ ನಾನು ಚಪಾತಿ ಹಾಕಿ ಒಂದು ಶೇಂಗಾ ಮಸಾಲ ಅದು ಒಂದು ಕೂಡ ಮಾಡ್ತೀನಿ. ಹಾಗೆ ಇನ್ನೇನು ಮಾಡಿದ್ರಿ? ಚಪಾತಿ, ರೈಸು, ಉಪ್ಪಿಟ್ಟು ಒಂದು ಮಾಡಬೇಕು ಫ್ರೆಂಡ್ಸ್. ಇಷ್ಟು ಕೆಲಸ ಬಾಕಿ ಇದೆ. ಸೊ ಓಕೆ, ಇವಾಗ ಬೇಗ 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 ಚಪಾತಿ ಹಾಕ್ಕೊಂಡ್ಬಿಡ್ತೀನಿ. ಸೊ ನೋಡಿ, ಅಲ್ಲಲ್ಲೇ ತೊಳ್ಕೊತಾ ಇದ್ದೀನಿ ಎಲ್ಲ ಪಾತ್ರೆಗಳನ್ನು. ಇವಾಗ ಏನು ಮಾಡ್ತಾ ಇದ್ದೀರಾ? ಕುಷ್ಕ ಒಗ್ಗರಣೆ ಹಾಕ್ಬಿಟ್ಟಿದ್ದೀರಲ್ಲ, ನಾನು ಕಟ್ ಮಾಡೋ ಅಷ್ಟೇ ಪುರ್ಸೊತ್ತಿದಂಗೆ ಮಾಡ್ತೀರಾ. ಕುಷ್ಕ ಅಕ್ಕಿ ಹಾಕಿ ತೊಳಿತೀರಾ? ಇದು ಆಯ್ತಾ ವಿಷಯಲ್ಲ? ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಟನ್ ಸಾರಾಗಿದೆ. ಎಲ್ಲ ಎಷ್ಟು ಚೆನ್ನಾಗಿ ಕೆಂಪು ಖಾರದ ಪುಡಿ ಚೆನ್ನಾಗಿದ್ರೆ ಹೀಗೆ ಕೆಂಪುಗೆ ನಿಂತ್ಕೊಳ್ಳುತ್ತೆ. ಇದನ್ನು ಅವಾಗವಾಗೆ ಬಾಕ್ಸಿಗೆ ಹಾಕ್ಬಿಡ್ತೀವಿ, ಮತ್ತೆ ಲೇಟ್ ಆಗಿಬಿಡುತ್ತೆ ಅಲ್ವೇನ್ರಿ? ನೋಡಿ ಮಟನ್ ಸಾಂಬಾರು ನೋಡಿ, ಪರ್ಫೆಕ್ಟಾಗಿ ಸಾಫ್ಟಾಗಿ ನಮ್ಮ ಚಿಕನ್ ರೆಡಿಯಾಗಿದೆ. ಟೇಸ್ಟು ಉಪ್ಪು ಅಷ್ಟು ನೋಡೋದು ಸ್ವಲ್ಪ ಕಡಿಮೆ ಇದ್ದರೆ ಹಾಕ್ಕೊಡೋಣ. ಮಾತ್ರ ಸೂಪರಾಗಿ ಘಮ ಬರ್ತಾ ಇದೆ, ಟೇಸ್ಟ್ ಮಾತ್ರ. ಫ್ರೆಂಡ್ಸ್, ಫೈನಲ್ಲಾಗಿ ನಾವು ಇವಾಗ ಆಮ್ಲೆಟ್ ಹಾಕ್ತಾ ಇದ್ದೀವಿ. ನೋಡಿ, ಈರುಳ್ಳಿ ಹಾಕಿ ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಆಮ್ಲೆಟು. ಸೊ ಇವಾಗ ಇದು 10 ಆಮ್ಲೆಟ್ ಆಗಿದೆ. ಸೊ ಕೆಳಗಡೆ ಎಲ್ಲ ಇದೆ, ಇನ್ನೂ ಇಷ್ಟು ಆಮ್ಲೆಟ್ ಹಾಕಬೇಕು. ಸ್ವಲ್ಪ ಗ್ಯಾಸ್ ಜೋರು ಮಾಡ್ಕೊಳ್ರಿ, ಇನ್ನೂ ಸ್ವಲ್ಪ ತಿರುಗಿಸಿ. ನೋಡಿ ಇಷ್ಟೆಲ್ಲ ಆಗಿದೆ. ಇನ್ನು ಶೇಂಗಾನ 2 ವಿಷಲ್ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಒಗ್ಗರಣೆ ಕೊಡಬೇಕು. ಹೆಂಗೆ ಏನು ಅಂತ ಹೇಳ್ತೀನಿ. ನೋಡಿ ಇಷ್ಟೆಲ್ಲ ಆಗಿದೆ ಫ್ರೆಂಡ್ಸ್. ಇದು ಶೇಂಗಾ ಇಳಕಲ್ ಸ್ಟೈಲ್, ಧಾಬಾ ಸ್ಟೈಲು ಮಸಾಲ ಶೇಂಗಾ. ಅದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಸೊ ಖಂಡಿತ ನೆಕ್ಸ್ಟ್ ನಾನು ರೆಸಿಪಿ ಹಾಕ್ತೀನಿ ಫ್ರೆಂಡ್ಸ್. ಹೇಗಾಗಿದೆ ಟೇಸ್ಟು ಅಂತ ನೋಡ್ತೀನಿ. ನೋಡಿ ನೋಡಿ ಫ್ರೆಂಡ್ಸ್, ಮಸಾಲ ಶೇಂಗಾ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೋತೀನಿ. ಆಗಿದೆ. ಹಾಗೆ ಇಲ್ಲಿ ಉಪ್ಪಿಟ್ಟಾಗಿದೆ. ಬಂದೆ ಫ್ರೆಂಡ್ಸ್. ನೋಡಿ ಎಲ್ಲ ರೆಡಿಯಾಗಿದೆ. ಹಾಗೆ ಉಪ್ಪಿಟ್ಟು ಹೇಳಿದ್ರು, ಚಪಾತಿ. ಸೊ ಇವರೆಲ್ಲ ತುಂಬ್ತಾ ಇದ್ದಾರೆ. ಆಯ್ತಾ ರೀ? ಮಸಾಲ ಶೇಂಗಾ ನಾನು ಫಸ್ಟ್ ಟೈಮ್ ಮಾಡಿರೋದು. ಸೊ ಹೇಗಾಗಿದೆ ಅಂತ ನೋಡೋಣ. ಟೇಸ್ಟ್ ಮಾತ್ರ ನನಗೆ ತಿಂದು ನೋಡಿದೆ, ಸ್ವಲ್ಪ ಚೆನ್ನಾಗಿದೆ. ಇದು ಸೌತೆಕಾಯಿ, ಲಿಂಬೆಹಣ್ಣು, ಈರುಳ್ಳಿ, ರೈಸು. ನೋಡಿ ಉಪ್ಪಿಟ್ಟು ತುಂಬ್ತಾ ಇದ್ದಾರೆ ಇವರು. ಇದ್ರ ಮುಚ್ಚುಳ್ಕ ಕೊಡು. ಫೈನಲ್ ಆಗಿ ಆರ್ಡರ್ ಅಡುಗೆ ಎಲ್ಲ ರೆಡಿಯಾಗಿದೆ. ಇವಾಗ ಎಲ್ಲ ತುಂಬಿಕೊಂಡು ಇವರು ಹೋಗಿ ಕೊಟ್ಟು ಬರಲಿಕ್ಕೆ ಹೋಗ್ತಾ ಇದ್ದಾರೆ. ಸೊ ನಂದು ಈ ಕೆಲಸ ಇದೆ, ಅದೆಲ್ಲ ಮಾಡ್ಕೋತೀನಿ. ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದ್ದಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.